ಸಾಕ್ಷಾತ್ತಾಗಿ ವೇದವಿದ್ಯೆಗಳಿಗೆ ಅಭಿಮಾನಿಯಾದಂತಹ ಭಾರತೀದೇವಿಯರೇನೇ ಆದೇಶ ಕೊಟ್ಟು ನೀ ಬರಲಿಲ್ಲ ಅಂತಂದರೆ ವೆಂಕಟನಾಥಾರ್ಯ ನೋಚೇ ಲುಂಪೇದ್ ವೈಷ್ಣವ ಸಂಪ್ರದಾಯ, ವೇದವಿದ್ಯೆಯ ಜೊತೆಯಲ್ಲಿ ವೈಷ್ಣವ ಸಂಪ್ರದಾಯವೂ ಹಾಳಾಗಿ ಹೋದೀತು. ಅದನ್ನು ಉಳಿಸಿದಂತಹ ಅಪಾರ ಅದ್ಭುತ ಕೀರ್ತಿ ನಾಳೆ ಬರೋದಿದೆಯಪ್ಪ. ಅದಕ್ಕೋಸ್ಕರವಾಗಿ ಈ ಎಲ್ಲ ಬೇರೆ ವಾಕ್ಯಪ್ರಪಂಚ ಗಾರ್ಹಸ್ಥ್ಯ ಇವುಗಳನ್ನು ತ್ಯಾಗ ಮಾಡಿ ವೇದವಿದ್ಯೆಯನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನೀವು ಹೊರಬೇಕು. ಆ ರೀತಿಯಲ್ಲಿ ನಾವು ಹೊರೆ ಹೊತ್ತಾಗ ಯಾರಾದರೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ನಮಗೆ ಆಪತ್ತುಗಳು ಬರೋಲ್ಲ ಅಂತಂದರೆ ಆಗ ಧೈರ್ಯ ಬರುತ್ತೆ. ಅಂಥ ಧೈರ್ಯವನ್ನು ಅವರಿವರಲ್ಲ, ಸಾಕ್ಷಾತ್ತಾಗಿ ಮುಖ್ಯಪ್ರಾಣನ ಒಡತಿ ಆ ಮಾತನ್ನಾಡಿ ತೋರಿಸಿಕೊಟ್ಟಾಗ ಅದಕ್ಕೆ ತಕ್ಕಂತೆ ಒಪ್ಪಿಕೊಂಡಿದ್ದು. ಆಗ ಅವರಿಗೆ ಆಶ್ರಮ ಪಟ್ಟಾಭಿಷೇಕ, ಆಗ ಅಲ್ಲಿ ನಡೆದಂತಹ ವರ್ಚಸ್ಸು ಅದು ಬೆಳೀತಾ ಹೋಯಿತು. ಅಲ್ಲಿ ತನಕ ಹೆಚ್ಚು ಗ್ರಂಥ ರಚನೆಗಳನ್ನೇ ಮಾಡದೇ ಇದ್ದವರು ಎಷ್ಟು ಕೃತಿಗಳನ್ನು ಕೊಡ್ತಾರೆ. ಸಾಧಾರಣವಾಗಿ ಆ ಕಾಲಕ್ಕೆ ತಾವಿದ್ದಾಗಲೇ ಸನ್ನಿಹಿತ ಶಿಷ್ಯರು ಅಸನ್ನಿಹಿತ ಶಿಷ್ಯರು ಅಂತ ಎರಡು ಪ್ರಕಾರ. ಜೊತೆಯಲ್ಲೇ ಇದ್ದವರಿಗೆ ಬೇಕಾಷ್ಟೆಲ್ಲ ಮರ್ಮಗಳನ್ನು ಹೇಳಿಕೊಟ್ಟು ಇಂಥಿಂಥ ಆಪತ್ತುಗಳು ಬರಬಹುದು, ತತ್ವಸಿದ್ಧಾಂತದ ಮೇಲೆ ಹೀಗೆಲ್ಲರೂ ಇಷ್ಟು ಸೂಕ್ಷ್ಮ ಸೂಕ್ಷ್ಮ ವಿಚಾರಗಳಲ್ಲಿ ಆಕ್ಷೇಪ ಮಾಡಬಹುದು, ಆಗ ಇಂಥಿಂಥ ಉತ್ತರಗಳನ್ನು ತಿಳ್ಕೊಂಡಿರ್ರಿ. ಸುಮ್ಮನೆ ಉದಾಹರಣೆಗೆ ಹೇಳಬೇಕಾದ್ರೆ ಬುದ್ಧಿಜೀವಿಗಳು ಅಂತಿದ್ದಾರಲ್ಲ ಈಗೆಲ್ಲ, ಸುಮ್ಮನೆ ನಮ್ಮಲ್ಲೇ ಯಾವುದೋ ತೋರಿಸ್ತಾರೆ, ಅವುಗಳನ್ನೇ ತೋರಿಸಿ ಏನು ಸರಿ ಇದೆ ಇದು ರಾಮಾಯಣನೋ ಮಹಾಭಾರತನೋ ತೋರಿಸಿ, ಗೊತ್ತಿಲ್ಲ ಹೊರಗಡೆಯಲ್ಲೆಲ್ಲ ಎಷ್ಟು ಆಡ್ಕೊಳ್ತಾರೆ. ದ್ರೌಪದಿ ದೇವಿಯರ ಪ್ರಕರಣ ಯಾರಿಗೆ ಪರಿಚಯ ಇಲ್ಲ, ಅವರು ನಮ್ಮನ್ನೆಲ್ಲ ಇವತ್ತೇನು ಹಿಂದೂ ಸಮಾಜ ಅಂತ ಇವತ್ತೆಲ್ಲ ಗುರುತಿಸೋದು. ವಸ್ತುತಃ ಭಾರತೀಯರು ಅಂತ ಕರೆದರೆ ಅದಕ್ಕೆ ಸರಿಯಾದ ಅರ್ಥ ಇದೆ. ವರ್ಣಾಶ್ರಮ ಧರ್ಮವನ್ನು ಯಾರು ಒಪ್ಪುತ್ತಾರೆ ಅಂಥವ್ರನ್ನ ಪರಕೀಯರು ಕರೆಯೋದೇನು ಅಂತ ಗೊತ್ತಾ? ಒಂದು ಹೆಣ್ಣನ್ನು 5 ಜನ ಉಪಭೋಗ ಮಾಡಿದವರು, ಅವಳನ್ನು ಒಪ್ಪಿಕೊಂಡವರು, ಅವಳ ಪರಂಪರೆಯವರು ನೀವು ಅಂತ. ಪಾಂಚಾಲಿ ಓಂಕ ಅವಲಾದಂತ ಇಷ್ಟು ಕೀಳಾಗಿ ಕಾಣುವಂತಹ ಪರಿಸ್ಥಿತಿ ಇದೆ ಹೊರಗಡೆ. ಇದಕ್ಕೆ ತಕ್ಕಂತೆ ಬೌದ್ಧಿಕವಾಗಿಯೂ ಕೂಡ ಯಾರಾನ ಪೋಷಣೆ ಕೊಟ್ಟರೆ ಜನ ಹೌದು ನಂಬಿಡ್ತಾರೆ. ಅದು ವಾಸ್ತವಿಕಾಂಶ ಆಗಿರಬೇಕಾಗಿಲ್ಲ, ಆದರೆ ಸ್ವಲ್ಪ ಹೊಂದಾಣಿಕೆ ಮಾಡಿ ನೋಡಿ ಹೀಗೆಲ್ಲ ಇದೆ ಹೀಗೆಲ್ಲ ಇದೆ ಅಂತ ಹೇಳಿಬಿಟ್ರೆ, ಸುಮ್ಮನೆ ಚಿಕ್ಕದಾಗಿ ಉದಾಹರಣೆ ಹೇಳಿದರೆ ಅರ್ಥ ಆಗ್ಬೋದು. ಈಗ ದೇವಕಿ ದೇವಿ ಮತ್ತು ವಸುದೇವ, ಅಥವಾ ಇನ್ನೂ ಪ್ರಸಿದ್ಧ ಅರ್ಜುನರು ಮತ್ತು ಸುಭದ್ರಾದೇವಿ ಮದುವೆ ಆಗಿದ್ದಾರಲ್ಲ, ಅವರು ಯಾವ ಗೋತ್ರದವರು, ಯಾವ ವಂಶದವರು? ವಂಶ ಯಾವುದು ನೋಡ್ರಿ, ವಂಶದಲ್ಲಿ ಪರಿಚಯ ಇದ್ದವ್ ನೀವು ಸುಮ್ಮನೆ ವಂಶ ತೆಗೆದು ನೋಡ್ರಿ, ಎಲ್ಲ ಚಂದ್ರವಂಶದವರೇ, ಅತ್ರಿ ಋಷಿಗಳ ಗೋತ್ರದಲ್ಲೇ ಬಂದವರು ಅಂತ ಮೇಲ್ನೋಟಕ್ಕಂತೂ ಕಾಣುತ್ತೆ. ಅಲ್ಲಿ ಯಯಾತಿ ರಾಜನಿಗೇನೆ ಯದುರಾಜ ಪುರುರಾಜ ಅಂತ ಇಬ್ಬರು, ಒಬ್ಬ ದೊಡ್ಡವನು ಒಬ್ಬ ಕಡೆಯವನು, ಇಬ್ಬರು ಮಕ್ಕಳು, ಅದೇ ವಂಶದಲ್ಲೇ ಬಂದವರು ಇವರು ಮದುವೆ ಆಗ್ತಾರೆ. ಯಾರು ಇದನ್ನು ತೋರಿಸಿ, ಸುಮ್ಮನೆ ಅವೆಲ್ಲ ಗೋತ್ರ ಗೀತ್ರ ಎಲ್ಲ ಇಲ್ಲ ರೀ. ಈಗ ಪುರೋಹಿತ ಶಾಹಿಗಳು ಮಾಡಿರೋದು ಇದೆಲ್ಲ ಅವ್ರದೇ ಶಬ್ದಗಳು. ಈ ಪುರೋಹಿತ ಶಾಹಿಗಳು ಅಂತಿದಾವಲ್ಲ ಅವುಗಳು ಮಾಡಿಟ್ಟಿರೋದು ಅಷ್ಟೇ, ಇದೆಲ್ಲ ಸುಮ್ಮನೆ ಅವೆಲ್ಲ ಯಾವುದೂ ಇಲ್ಲ. ಈಗ ಅವೆಲ್ಲ ಬಂದಿರೋದು. ತಲೆ ಕೆಡಿಸ್ಬಿಟ್ರೆ ಏನು ಹೌದಲ್ವಾ, ಮೊದಲೇ ತಲೆ ಕೆಟ್ಟು ಹೋಗಿರುತ್ತೆ ಇವಕ್ಕೆ, ಆಹಾರ ಮತ್ತು ಅದು ಯಾವುದೂ ಶುದ್ಧಿ ಇಲ್ಲ. ಇದ್ರ ಜೊತೆಯಲ್ಲಿ ಬೌದ್ಧಿಕವಾಗಿ ಕೆಡಿಸ್ಬಿಟ್ರೆ ಅದನ್ನು ಹಾಗೇ ಹೋಯ್ತು, ಮುಗಿದೇ ಹೋಯ್ತು. ವಸ್ತುಸ್ಥಿತಿಯಲ್ಲಿ ಹಾಗಿರೋದಲ್ಲ. ಕ್ಷತ್ರಿಯರಲ್ಲಿ ನೋಡುವ ಕ್ರಮವೇ ಬೇರೆ. ನೀವು ಹಾಗೆ ನೋಡೋದಾದರೆ ಭೀಷ್ಮಾಚಾರ್ಯರ ಗೋತ್ರ ಯಾವುದು? ಭೀಷ್ಮಾಚಾರ್ಯರಿಗೆ ನಾವು ಅರ್ಘ್ಯ ಪ್ರದಾನ ಮಾಡ್ತೀವಲ್ಲ, ಅಲ್ಲಿ ಗೋತ್ರ ಬರುತ್ತೆ. ಅದಕ್ಕೆ ಹೇಳ್ತೇನೆ, ಅವತ್ತಿನ ದಿವಸ ತರ್ಪಣೆ ಕೊಡ್ತೇವಲ್ಲ, ತರ್ಪಣೆ ಕೊಡಬೇಕಾದ್ರೆ ಯಾವ ಗೋತ್ರ ಅಂತ ಹೇಳ್ತೇವೆ? ಅತ್ತಿರ ಗೋತ್ರದಲ್ಲಿ ಬಂದವರು ಅಂತ ಹೇಳ್ತೇವಾ? ಅಲ್ಲ, ಪುರೋಹಿತರಿಗೆ, ಕ್ಷತ್ರಿಯರಿಗೆ ಪುರೋಹಿತರ ಗೋತ್ರ ಅಂತ ಇರುವ ಕ್ರಮ ಇದೆ. ವೈಯಾಗ್ರಪದ್ಯ ಗೋತ್ರಾಯ ಆ ಜನ್ಮ ಬ್ರಹ್ಮಚಾರಿಣೆ, ವೈಯಾಗ್ರಪದ್ಯ ಅಂತ ಅವರ ಗೋತ್ರ. ಹಾಗೆ ಸಾಂಕೃತ್ಯ ಪ್ರವರಾಯ ಚ ಅಂತ, ಆ ಪ್ರವರ ಬೇರೆ ಗೋತ್ರ ಬೇರೆ ಎಲ್ಲ ಬೇರೆ ಬೇರೆ ಇದೆ.
ಅದು ನೋಡಿ ಅದಕ್ಕೆ ತಕ್ಕಂತೆ ವಿವಾಹ ಮಾಡಿಕೊಳ್ತಾರೆ. ನಮ್ಗೆ ಅದು ಯಾವುದು ಪರಿಚಯ ಇಲ್ಲದೆ ಇದ್ದಾಗ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ಹೊರಗೆ ತಿಳಿಸಿ ಪ್ರಶ್ನೆ ಮಾಡಿಬಿಟ್ರು, ಓ ಎಲ್ಲೋ ಹೌದು ಹಾಗೆ ಅಂತ ಅನಿಸ್ಬಿಡುತ್ತೆ. ಇಂಥ ಆಕ್ಷೇಪಗಳನ್ನು ತಾವು ಇದ್ದಾಗಾದರೆ ನೇರ ತಮ್ಮ ಉಪದೇಶದಿಂದಲೇ ಸಜ್ಜನರಿಗೆ ಆಕ್ಷೇಪಗಳು ಬರದೇ ಇದ್ದಂತೆ ದೂರ ಮಾಡಬಹುದು, ಈ ಕತ್ತಲೆಗೆ ಒಳಗಾಗದೇ ಇದ್ದಂತೆ ಮಾಡಬಹುದು. ಆದರೆ ಕಾಲಾಂತರದಲ್ಲೂ ಕೂಡ ಯಾವ್ಯಾವ ಮುಖದಿಂದ ಎಲ್ಲೆಲ್ಲಿಂದ ಏನು ಆಕ್ಷೇಪಗಳು ಬಂದರು ಅವುಗಳನ್ನೆಲ್ಲ ಬೌದ್ಧಿಕವಾಗಿ ಮನಗಂಡು ಇನ್ನು ಯಾವ ಮಾರ್ಗದಿಂದಲೂ ಕತ್ತಲೆ ಬರಲೇಬಾರದು ತಾತ್ವಿಕ ವಿಚಾರದ ಮೇಲೆ. ಆ ರೀತಿಯಲ್ಲಿ ಅದರ ಮೇಲೆ ಬೆಳಕು ಚೆಲ್ಲುವ ಕೆಲಸ ಅದು ಸಾಮಾನ್ಯ ವ್ಯಕ್ತಿಗಳಿಂದ ಆಗೋಲ್ಲ. ಹಾಗೆ ಆಚಾರ್ಯರು ಅವತಾರ ಮಾಡಬೇಕಾದರೆ ಭಗವಂತ ಅದು ನೀನೇ ಆಗಬೇಕಪ್ಪ, ಮತ್ತೊಬ್ಬರಾಗಲ್ಲ ಅಂತ ಮುಖ್ಯ ಪ್ರಾಣಿದೇವರಿಗೆ ಆದೇಶ ಕೊಡ್ತಾನೆ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನು ಭುವನ ಜೀವನ ಮಾಭಾಷೆ. ಇಡೀ ಜಗತ್ತಿಗೆ ಬರೀ ಉಸಿರಾಟ ಕೊಟ್ಟರೆ ಸಾಲದು, ಆ ಉಸಿರಾಟ ಸಾರ್ಥಕ ಮಾಡುವ ತತ್ವಜ್ಞಾನ ಕೊಡಬೇಕು. ಅದರ ವ್ಯವಸ್ಥೆ ನಿನ್ನೊಬ್ಬಲಿಂದಲೇ ಆಗುವುದು. ಯಾಕೆ ಕಲಿಬಾಧಾದಿಗಳಿಲ್ಲ, ಸರ್ವಜ್ಞನಾಗಿರಬೇಕು. ಇಂಥವರೊಬ್ಬರು ಯಾರು ಅಂತ ವಿಚಾರ ಮಾಡಿದರೆ ಹಿಂದೆ ಮುಂದೆ ಇನ್ಯಾರೂ ಇಲ್ಲ. ಅದಕ್ಕೆ ಹೊಂದಾಣಿಕೆ ಆಗುವುದು ನೀನೊಬ್ಬನೇ ಅಂತ ಹೇಗೆ ಮುಖ್ಯ ಪ್ರಾಣಿದೇವರನ್ನು ಆರಿಸಿದ್ನೋ ಹಾಗೆ ಆ ಕ್ರಮದಲ್ಲಿ ಸರಸ್ವತೀ ದೇವಿಯರು ಆರಿಸಿದ್ದರಿಂದ ಆ ತತ್ವಜ್ಞಾನದ ವ್ಯವಸ್ಥೆ ಮಂತ್ರಾಲಯ ಪ್ರಭುಗಳು ಹಾಗೆ ಮಾಡಿಟ್ಟಿದ್ದಾರೆ. ಅದಕ್ಕೆ ವಾದೀಂದ್ರ ಸ್ವಾಮಿಗಳವರು ಅವರ ಗ್ರಂಥರಚನಾ ಕೌಶಲ್ಯ, ಗ್ರಂಥಗಳು, ಗುರುಗುಣಸ್ಥವನ ಅಂತ ಬೇರೆ ಇನ್ನೇನು ಮಾಡಲೇ ಇಲ್ಲ ಅವರು. ಬರೀ ಅಷ್ಟನ್ನೇ, ಇಲ್ಲ ಆ ಮಹಿಮಾ ಈ ಮಹಿಮಾ ಅಂತ ಮಂತ್ರಾಕ್ಷತೆದ್ದು ಅದು ಯಾವುದೂ ಹೇಳಲಿಲ್ಲ. ಸಾರ್ವಕಾಲೀನವಾಗಿ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹದ್ದು ಎರಡು ಕೆಲಸ. ತಾವೇ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಅಂತಾರೆ, ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ. ಆಚಾರ್ಯರನ್ನು ಕಂಡ್ರೆ ಭಗವಂತನಿಗೆ ಅತ್ಯಂತ ಪ್ರೀತಿ. ಯಾಕೆ ಹಾಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಕೆಲವೊಮ್ಮೆ. ಕೃಷ್ಣ ಪರಮಾತ್ಮನಿಗೆ ಭೀಮಸೇನ ದೇವರನ್ನು ಕಂಡ್ರೆ ಬಹಳ ಪ್ರೀತಿ. ಯಾಕೆಂದರೆ ಆ ಹೊರಗಡೆಯಲ್ಲೆಲ್ಲೂ ಹೇಳ್ತಾ ಇರಲಿಲ್ಲ ಅದನ್ನು. ನೀವು ಮಹಾಭಾರತಕ್ಕೆ ಎದಕ್ಕಿದರೆ ಗೊತ್ತಾಗುತ್ತೆ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವೈಭಾರತ್ ಸಮಾಹಿತ. ಭೀಮಸೇನ, ಇಡೀ ಮಹಾಭಾರತದ ಯುದ್ಧ ಮುಂದೆ ನಡೆಯುತ್ತೆ. ಇನ್ನು ಸಂಧಿಗೆ ಹೊರಟವನು ಪರಮಾತ್ಮ ಆಗಾಡ್ತಾನ ಮಾತನ್ನು. ಈ ಮಹಾಭಾರತದ ಯುದ್ಧದ ಇಡೀ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ಧೂರ ಅರ್ಜುನೇನ ಓಢವ್ಯೋ ಇತರೋ ಜನ. ಅದರಿಂದ ಆ ಗದ್ದಲ ಎದ್ದಾಗ ಮೈಯೆಲ್ಲ ಧೂಳಾಗುತ್ತಲ್ಲ, ಆ ಧೂಳನ್ನು ಬೇಕಾದ್ರೆ ಅರ್ಜುನಾದಿಗಳು ಹೊತ್ತುಕೊಳ್ಳಿ. ಭಗವಂತ ಆಡಿರುವ ಮಾತಿದು. ಎಷ್ಟು ಪ್ರೀತಿ ಇತ್ತು. ಭೀಮೇ ಪ್ರೀತಿ ಅಮೇಯಾಮ್. ಅದ್ಭುತವಾದ ಪ್ರೀತಿಯನ್ನ ಅದು ಭೀಮಸೇನ ದೇವರ ಮೇಲೆ ಇಟ್ಟಿದ್ದ. ಯಾಕೆ? ಅದ ಕಾರಣ ಪಂಡಿತಾಚಾರ್ಯ ತಿಳಿಸಿಕೊಡ್ತಾರೆ. ನಿರ್ಮೃದ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂದೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮೇವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾ ಮಾಸಿತಾಸು ತಾವತ್ಯ ಆಯೋಜಿತೃಪ್ತ್ಯ ಕಿಮು ವದ ಭಗವನ್ ರಾಜಸೂಯ ಅಶ್ವಮೇಧೆ. ಬೇಕಷ್ಟು ರಾಜಸೂಯ ಅಶ್ವಮೇಧ ಯಾಗಗಳು ಅಂತ ಹಿಂದೆ ಮುಂದೆ ಬೇಕಾದ್ದು ನಡೆಸೋದ್ರಲ್ಲ, ನಿನಗೆ ಅದರಿಂದ ಪ್ರೀತಿ ಆಯಿತು. ಭಗವಂತನನ್ನು ಯಾರನ್ನ ಕೇಳಿದರೆ ಅದನ್ನು ತೋರಿಸ್ತಾರೆ. ಅದನ್ನು ಭಗವಂತನಿಗೆ ಅದರಿಂದ ಹೆಚ್ಚು ಪ್ರೀತಿ ಆಯಿತು, ಅಥವಾ 10 ಲಕ್ಷ ಜನ ವೈಷ್ಣವ ರಾಜಕುಮಾರರನ್ನ ಕೊಂದಾಕ್ಬಿಡಬೇಕು. ವೈಷ್ಣವ ವಾದ ಎಲ್ಲೂ ಚಿಗರಲೇಬಾರದು. ವಿಷ್ಣು ಸರ್ವೋತ್ತಮತ್ವದ ವಾದವನ್ನು ಹೇಳೋರು ಒಬ್ಬರು ಇರಬಾರದು. ಹಾಗ ಆ ವಾದ ನಾಶ ಮಾಡಬೇಕು ಅಂತ ಹೊರಟಿದ್ನಲ್ಲ, ಅವನನ್ನು ವಾಕ್ಯಾರ್ಥದಲ್ಲಿ ಗೆದ್ದು ಸಿಗಿದು ಎದುರುಗಡೆಯಲ್ಲೇನೆ ಪೂರ್ಣಾಹುತಿ ತಗೊಳ್ಳೋ ಪರಿಪೂರ್ಣ ವಸ್ತುವಿಗೆ ಅರ್ಪಣೆ ಮಾಡಿದರಲ್ಲ, ಅದರಿಂದ ಹೆಚ್ಚು ಪ್ರೀತಿ ಆಯಿತು. ಅಥವಾ ಡಬ್ಬಗಟ್ಟಲೆ ತುಪ್ಪ ಸುರಿದರಲ್ಲ, ರಾಜಸೂಯ ಅಶ್ವಮೇಧ ಅಂತ, ಅದರಿಂದ ಹೆಚ್ಚು ಪ್ರೀತಿ ಆಯಿತು. ಕಿಮುವದ, ಹೇ ಭಗವನ್ ಕಿಮುವದ ಹೇಳ್ರಿ. ಆಚಾರ ಹೌದ್ರಪ್ಪ ನೀವು ಹೇಳೋದು ಸತ್ಯನೇ ಅಂತ ಮುನ್ನುಡಿ ಹಾಕ್ಕೊಟ್ರು ನಖಸ್ತುತಿಯನ್ನ. ಅಂದರೆ ಯಾವುದರಿಂದ ಭಗವಂತ ಅತ್ಯಂತ ಪ್ರೀತನಾಗ್ತಾನೆ? ಇವೆಲ್ಲ ಅವತಾರಗಳನ್ನು ಗಮನಿಸ್ರಿ. ಭಗವಂತ ಯಾರ ಮೇಲೆ ಕೋಪ ಮಾಡಿದ್ದಾನೆ? ನೀವು ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಆಕ್ರಮಣ ಮಾಡೋರ ಮೇಲೆಲ್ಲ ಕೋಪ ಮಾಡಿಲ್ಲ. ಭಗವಂತ ಕೋಪ ಮಾಡಿದ ಪ್ರಸಂಗ ಇದೆ. ಎಲ್ಲಿ ತತ್ವಜ್ಞಾನಕ್ಕೆ ಹೊಡೆತ ಬೀಳುತ್ತೆ, ತತ್ವಜ್ಞಾನವನ್ನು ಯಾರು ನಾಶ ಮಾಡಲಿಕ್ಕೆ ಹೋಗ್ತಾರೆ ಅವರ ಮೇಲೆ ಅತ್ಯಂತ ಕೋಪ ಮಾಡಿದ್ದಾನೆ. ತತ್ವಜ್ಞಾನವನ್ನು ಯಾರು ಉಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಾರೆ ಅವರ ಮೇಲೆ ಬಹಳ ಪ್ರೀತಿ ತೋರಿಸಿದ್ದಾನೆ. ನೀವು ಇದನ್ನು ಬೇಕಾದ್ರೆ ಉದಾಹರಣೆ ಇಟ್ಟುಕೊಂಡು ಯಾವುದನ್ನು ಬೇಕಾಗಿದ್ದರೂ ಬೇಕಾದ್ರೆ ಚಾಲೆಂಜ್ ತಗೊಳ್ರಿ. ಅದು ಇದು ಬಿಟ್ಟು ಬೇರೆ ಕಡೆಯಲ್ಲೆಲ್ಲಾನು ನಡೆದಿದೆಯಾ ಅಂತ.
ಬ್ರಹ್ಮಜ್ಞಾನಿಗಳು ಅಂದರೆ ಅತ್ಯಂತ ಪ್ರಿಯ. ಅವರಿಗೇನಾರು ಮಾಡಿದರೆ ಅವ್ರಿಗೆ ಹೊಡೆತ ಕೊಡ್ತಾರೆ. ಇದೇ ಕಾಣುತ್ತೆ ಅಲ್ಲಿ. ಅಲ್ಲಿ ಆಚಾರ್ಯರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅಂದರೆ ಮಂತ್ರಾಲಯ ಪ್ರಭುಗಳು ಅದೇ ಮಾತನ್ನೇ ಆಡಿದರು. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಶೇಷ ದುರ್ಮತ ಭಂಜಕಾನಾಂ. ಅಲ್ಲಿ ತನಕ ಇರೋದು ಒಂದು, ಜನಗಳಿಗೆ ಸಾಧಾರಣವಾಗಿ ಯಾರು ದಾರಿ ತೋರಿಸ್ತಾರೆ, ಅಡ್ಡದಾರಿ ಹಿಡಿಸ್ತಾ ಇದ್ದರೆ. ಒಂದು ಮಾರ್ಗದಲ್ಲೆಲ್ಲೋ ಹುಲಿ ಇದೆ, ಇಲ್ಲಿ ಕುತ್ಕೊಂಡು ಹರಟೆ ಕಟ್ಟೆಯಲ್ಲಿ ಕುತ್ಕೊಂಡವರು ಏನಿಲ್ಲ ಹೋಗ್ರಿ ಅಂತ ದಾರಿ ತಪ್ಪಿಸಿ ಅವರು ಗೋಳಾಡೋದು ಒದ್ದಾಡೋದನ್ನು ನೋಡು, ಇವನು ಮಜಾ ನೋಡ್ತಾ ಇದ್ದರೆ ಅವನ ಮೇಲೆ ಕೋಪ ಬರೋಲ್ಲ. ಹಾಗೆ ಯೋ ವಿಪ್ರಲಂಬ ವಿಪರೀತ ಮತಿಪ್ರಭೂತ ವಾದಾನ್, ತಾವು ಮೋಸ ಹೋಗಿದ್ದಾರೆ, ಇಲ್ಲಾಂದ್ರೆ ಬೇರೆಯವರು ಮೋಸ ಮಾಡಲಿಕ್ಕೆ ದುರ್ವಾದಗಳನ್ನು ಹರಡಿಸ್ತಾ ಇದ್ದಾರಲ್ಲ, ಅಷ್ಟೊಂದು ಸುಲಭ ಅಲ್ಲ ಅದನ್ನು ತಪ್ಪಿಸೋದು. ನಾನಾ ಮುಖದಿಂದಾಗಿ ನಾನಾ ಕ್ರಮದ ಆಕ್ಷೇಪಗಳು ಬರ್ತಾವೆ ಸಮಾಜದಲ್ಲಿ ನಿಂತಾಗ. ಚಿಕ್ಕ ವಿಚಾರವನ್ನು ಎದುರಿಸಲಿಕ್ಕಾಗೋಲ್ಲ. ಕೆಲವೆಲ್ಲ ವಿಚಾರ ಸಿನಿಮಾದಲ್ಲಿ ತೋರಿಸ್ಬಿಡ್ತಾರೆ. ನೀವು ತೋರಿಸ್ಬಿಟ್ರೆ ಸತ್ಯಕ್ಕೆ ವಿರುದ್ಧವಾಗಿರೋ ತೋರಿಸ್ಬಿಟ್ಟಿರ್ತಾರೆ. ನೀವೇನು ಬೇಕಾದ್ ಮಾಡಿದ್ರು ಜನ ಒಪ್ಪಲ್ಲ, ನೀವು ಹೊಡಿಲಿಕ್ಕೆ ಬರ್ತಾರಷ್ಟೆ. ಇಂಥ ಆಪತ್ತುಗಳಿದ್ದಾವೆ. ಅಂಥದ್ದನ್ನು ಎದುರಿಸಿ ಸತ್ಯಾಂಶವನ್ನು ಸ್ಥಾಪನೆ ಮಾಡಬೇಕಾಗಿದ್ದರೆ ಹುಡುಗಾಟದ ಕೆಲಸ ಅಲ್ಲ. ಹಾಗೆ ಅಶೇಷ ದುರ್ಮತ ಭಂಜಕಾನಾಂ ಅನಾದಿತಃ, ಇವತ್ತು ಹೊಸದಾಗಿ ಹುಟ್ಟಾಕಿದ್ದಲ್ಲ ಏನನ್ನು, ಅನಾದಿಯಿಂದಲೂ ಕೂಡ ವಿಷ್ಣು ಸರ್ವೋತ್ತಮತ್ವವಾದ ಏನು ವೇದಾದಿಗಳಲ್ಲಿ ಪ್ರಸಿದ್ಧವಾಗಿದೆ, ವೇದವ್ಯಾಸದೇವರು ಉಜ್ಜೀವನಗೊಳಿಸಿದ್ದಾರೆ, ಅದನ್ನೇ ಮತ್ತೆ ಸ್ಥಾಪನೆ ಮಾಡಬೇಕಾಗಿದ್ದರೆ ಎಲ್ಲ ಆಪತ್ತುಗಳ ಮಧ್ಯದಲ್ಲಿ ಅಂಥವರ ಮೇಲೆ ಭಗವಂತನಿಗೆ ಅತ್ಯಂತ ಪ್ರೀತಿ. ಅದು ಹೇಗೋ ಮಂತ್ರಾಲಯ ಪ್ರಭುಗಳು ಅದೇ ವ್ಯವಸ್ಥೆಯನ್ನೇ ಮಾಡಿದ್ದು.